ಹಾಯ್ ಎಲ್ರಿಗೂ. ಇವತ್ತು ನಾನು ನಮ್ಮಮ್ಮ ನನ್ನ ಮಗ ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಅಂತಂದು. ಸಿದ್ದಾಪುರ ಬಸ್ ಸ್ಟ್ಯಾಂಡಲ್ಲಿ ನಾನು ಅಪ್ಪಾಜಿ ಅಮ್ಮ ಪಾಪು ಬಸ್ಸಿಗೆ ಅಂತ ವೇಟ್ ಮಾಡ್ತಿದ್ವಿ. ತುಂಬ ಹೊತ್ತಾದರೂ ಬಸ್ ಸಿಗಲಿಲ್ಲ ಅಂತಂದು ಇನ್ನೂ ನಿಂತಿದ್ವಿ. ಆಮೇಲೆ ಪ್ರೈವೇಟ್ ಬಸ್ಸೇ ಬಂತು ಅಂತ ಬಸ್ ಹತ್ಕೊಂಡ್ಬಂದ್ವಿ. ಅಮ್ಮ ನಾನು ಪಾಪು ಬಸ್ಸಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ಆಮೇಲೆ ಚನ್ನಗಿರಿ ಹೋಗಿ ಚನ್ನಗಿರಿಯಿಂದ ಊರಿಗೆ ಆಟೋ ಮಾಡಿಕೊಂಡು ಆಟೋದಲ್ಲಿ ಬಂದ್ವಿ. ಚನ್ನಗಿರಿಯಿಂದ 5 ಕಿಲೋಮೀಟ್ರ್ ದೂರ ಆಗುತ್ತೆ ನಮ್ಮೂರಿಗೆ. ಅಲ್ಲಿಂದ ಸೀದಾ ಆಟೋದಲ್ಲಿ ದೇವಸ್ಥಾನದಲ್ಲೇ ಇಳ್ಕೊಂಡ್ವಿ. ನಾವು ಅಲ್ಲಿಂದ ಸೀದಾ ಬಂದಿದ್ದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಆಲ್ರೆಡಿ ಅಲ್ಲೇ ಪೂಜೆ ಮಾಡಿ ಕದ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಪೂಜಾರು. ನಾವೇ ಕದ ತೆಕ್ಕೊಂಡು ಮಾಮ ಕಾಲ್ ಮಾಡಿದ್ವಿ. ಮಾಮ ನೀವೇ ಮಾಡಿರಿ ಯಾರು ಬರೋದಿಲ್ಲ ಅಂದರು. ಆಮೇಲೆ ಅಮ್ಮನೇ ಪೂಜೆ ಮಾಡಿ ಕಾಯಿ ಹೊಡೆದು ಹೂವಿನ ಹಾರನೂ ಹಂಗೆ ಇಟ್ಟರು. ನಾವು ಪೂಜೆ ಮಾಡಿ ದೇವಸ್ಥಾನ ಸ್ವಲ್ಪ ನೋಡ್ತಾ ಕೂತಿದ್ವಿ. ನಮ್ಮ ಪಾಪನ ಸಹ ದೇವಸ್ಥಾನ ನೋಡ್ತಾ ಇದ್ದ. ನಾವು ತುಂಬ ದಿವಸ ಆಗಿತ್ತು ಅಂತಂದು ಒಂದು ಸ್ವಲ್ಪ ಹೊತ್ತು ಕೂತ್ವಿ ಅಲ್ಲೆಯ ಭಾಳತನ. ದೇವಸ್ಥಾನ ಹೇಗಿದೆ ಅಂತಂದು ಮತ್ತೆ ವೀಡಿಯೋ ಮಾಡ್ತಿದ್ದೆ. ಮತ್ತು ರೀಸೆಂಟಾಗಿ ಪೇಂಟ್ ಬೇರೆ ಎಲ್ಲ ಮಾಡಿಸಿ ಚೆನ್ನಾಗಿ ಮಾಡಿದ್ದಾರೆ ಈಗ. ದೇವಸ್ಥಾನದಲ್ಲಿ ಎಲ್ಲ ನೋಡ್ಕೊತ ಕೂತಿದ್ವಿ ನಾನು, ನನ್ನ ಮಗ, ನಮ್ಮಮ್ಮ. ದೇವರಿಗೆ 101 ಹೆಸರು ಥರದ್ದು ಚಾಟ್ ಬೇರೆ ಹಾಕಿದರು. ನನ್ನ ಮಗ ಅಲ್ಲೆಲ್ಲ ಎಳೆಯೋದಕ್ಕೆ ಅಂತಂದು ಹೋಗ್ತಿದ್ದ. ಆದರೂ ನಾನು ನಿಂತ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಅಲ್ಲಿಂದ ಸೀದಾ ನಾವು ಶಿವನ ದೇವಸ್ಥಾನಕ್ಕೆ ಅಂತಂದು ಹೋದ್ವಿ. ಶಿವನ ದೇವಸ್ಥಾನ ಮುಗಿದ್ಮೇಲೆ ಕಾಳಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ಕರಿಯಮ್ಮ ಗುಡಿನೂ ಅಲ್ಲೇ ಇದೆ. ಕರಿಯಮ್ಮ ದೇವಸ್ಥಾನನೂ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಆಂಜನೇಯನ ದೇವಸ್ಥಾನವೂ ಇದೆ. ಆಂಜನೇಯನ ದೇವಸ್ಥಾನವೂ ಮುಗಿಸ್ಕೊಂಡ್ವಿ. ಕೊನೆಗೆ ಲಾಸ್ಟಿಗೆ ಶ್ರೀರಂಗನಾಥ ದೇವಸ್ಥಾನ ಲಾಸ್ಟ್ ಒಂದಿತ್ತು. ಆ ದೇವಸ್ಥಾನನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಕೈ ಮುಗಿದು ಸ್ವಲ್ಪ ಹೊತ್ತು ಟೈಮ್ ಆಯ್ತು ಹೋಗೋಣ ಅತ್ಲಾಗೆ ಅಂತಂದು ಬಂದ್ವಿ. ಇಲ್ಲಿ ಬಸವಣ್ಣವ್ರದ್ದು ಸ್ಟ್ಯಾಚು ಹಾಕಿದ್ರು. ಆಮೇಲೆ ಇದು ನಾನು ಹುಟ್ಟಿ ಬೆಳೆದಂಥ ಮನೆ, ನಮ್ಮ ಅಜ್ಜಿ ಮನೆ. ನಮ್ಮ ಅತ್ತೆ ಅವರು ನಮ್ಮ ಮಗನ ಬಂದ ಅಂತ ಅವ್ರನ್ನೆಲ್ಲ ಎತ್ಕೊಂಡು ನಿಂತಿದ್ರು. ಮಾಮ ಅವ್ರು ಯಾರೂ ಇರಲಿಲ್ಲ. ನಾನು ಹುಟ್ಟಿ ಬೆಳೆದಿದ್ದ ಮನೆ ಇದು. ಇದು ನನ್ನ ಮಿಡ್ಲ್ ಸ್ಕೂಲು 1 to 7ವರೆಗೂ ಇದೆ. ನಾವು ಇದ್ದಾಗ ತುಂಬ ಬಿಲ್ಡಿಂಗ್ಸ್ ಇದ್ವು, ಈಗಿಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದಿಗೆರೆ. ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಊರಿಗೆ ಹೊಂಟ್ವಿ ಆಟೋದಲ್ಲಿ ಮತ್ತೆ ಹೊಂಟ್ವಿ. ನನ್ನ ಮಗ ಆದರೂ ಸಹ ನೋಡ್ಕೊತ ಕೂತಿದ್ದ. ಆಮೇಲೆ ಚನ್ನಗಿರಿ ಬಂದ್ವಿ. ಚನ್ನಗಿರಿಯಲ್ಲಿ ನಮ್ಮ ಅಣ್ಣ ಇದ್ದ ಅಂತಂದು ನಮ್ಮಣ್ಣನ ಕಾರಲ್ಲೇ ಬಂದ್ವಿ. ಓಕೆ, ಥ್ಯಾಂಕ್ ಯು.